ಹಲೋ ಪೀಪಲ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ವೀಕ್ಲಿ ಸ್ಕಿನ್ ಕೇರ್ ರೊಟೀನ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ವೀಕ್ಲಿ ಸ್ಕಿನ್ ಕೇರ್ ರೊಟೀನ್ ಮಾಡೋಣ ಅಂತ. ಸಂಡೇ ಆದ್ರಿಂದ ಎಲ್ಲರಿಗೂ ಫ್ರೀ ಇರುತ್ತೆ, ಮನೆಯಲ್ಲೇ ನೀವು ಸ್ಕಿನ್ ಕೇರ್ ಮಾಡ್ಕೊಳ್ಬಹುದು. ಇದು ಡೈಲಿ ಸ್ಕಿನ್ ಕೇರ್ ಮಾಡೋಕ್ಕಾಗೋದಿಲ್ಲ. ಇದು ಡೈಲಿ ಸ್ಕಿನ್ ಕೇರ್ ರೊಟೀನ್ ಆಲ್ರೆಡಿ ವಿಡಿಯೋ ಇದೆ, ಅದನ್ನು ಫಾಲೋ ಮಾಡಿ. ಜೊತೆಗೆ ವೀಕ್ಲಿ ಸ್ಕಿನ್ ಕೇರ್ನ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಏನು ಸ್ಟೆಪ್ ಬೈ ಸ್ಟೆಪ್ ಇದೇ ತರ ಫಾಲೋ ಮಾಡಬೇಕು ಅಂತ ಇಲ್ಲ, ಒಂಚೂರು ಆಚೆ ಈಚೆ ಆದ್ರೂ ಆಗುತ್ತೆ. ಹಾಗೆ ಇದು ಬಾಯ್ಸ್ಗೂ ಕೂಡ ಈ ಸ್ಕಿನ್ ಕೇರ್ ರೊಟೀನು ಬರುತ್ತೆ. ಸೊ ಪ್ರಾಡಕ್ಟ್ಸ್ನ ಇವಾಗ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ. ಆದ್ರೆ ಈ ಪ್ರಾಡಕ್ಟ್ಸ್ ಯಾವುದು ಪ್ರಮೋಟ್ ಮಾಡ್ತಾ ಇಲ್ಲ ನಾನು, ಜಸ್ಟ್ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇವಾಗ ಸ್ಟೆಪ್ 1 ಬಂದು ಫೇಸ್ ವಾಶ್ ಮಾಡಬೇಕು. ಇದು ನಾನು ಗಾರ್ನಿಯರ್ ವಿಟಮಿನ್ ಸಿ ಫೇಸ್ ವಾಶ್ ಮಾಡ್ತಾ ಇದ್ದೀನಿ. ಆಗ್ಲೇ ಹೇಳ್ದಂಗೆ ನಾನು ಯಾವುದೇ ಪ್ರಾಡಕ್ಟ್ನ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಾ ಇಲ್ಲ. ಫೇಸ್ ವಾಶ್ ಆದಮೇಲೆ ಅಗೇನ್ ಗಾರ್ನಿಯರ್ ಮಿಸಲರ್ ವಾಟರಿಂದ ಮತ್ತೆ ಕ್ಲೆನ್ಸ್ ಮಾಡಬೇಕಾಗುತ್ತೆ. ಸೊ ಅದೇ ಡೀಪ್ ಕ್ಲೆನ್ಸಿಂಗ್ ಹೇಳಿದ್ನಲ್ಲ, ಸೊ ಹಾಗೆ ಇದು ಮುಗಿದ್ಮೇಲೆ ಮತ್ತೆ ಯಾವ ಸ್ಟೆಪ್ ಅನ್ನು ಬೇಕಾದರೂ ನಾವು ಆಚೆ ಈಚೆ ಮಾಡ್ಕೊಳ್ಬೋದು. ಸೊ ಫಸ್ಟು ಫೇಸ್ ವಾಶ್ ಮಾಡಬೇಕು, ಡೀಪ್ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು. ಆಮೇಲೆ ನನ್ನ ಹತ್ರ ಅದೇ ಹೇಳ್ದಂಗೆ ಪೀಲ್ ಆಫ್ ಮಾಸ್ಕ್ ಇದೆ. ನೆಕ್ಸ್ಟು ಮುಲ್ತಾನಿ ಮಿಟ್ಟಿ, ಬಂಜಾರಾಸ್ ಮುಲ್ತಾನಿ ಮಿಟ್ಟಿ. ಆ್ಯಂಡ್ ಇದು ಮೊಸರು, ಇದು ಲಿಪ್ ಬಾಮ್ ಸ್ಕ್ರಬ್, ಲಿಪ್ ಬಾಮ್ ಅಂತ ಲಿಪ್ ಸ್ಕ್ರಬ್ ಅಂತಾನು ಹೇಳ್ಬೋದು, ಲಿಪ್ ಮಾಸ್ಕ್ ಆ್ಯಂಡ್ ಐಸ್ ಕ್ಯೂಬ್ಸ್. ಓಕೆ ಓಕೆ, ಸೊ ಇದಿಷ್ಟು. ಒನ್ ಸೆಕೆಂಡ್, ರೋಸ್ ವಾಟರ್ ಇದೆ, ಇದು ಮುಲ್ತಾನಿ ಮಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ. ಬೇಕಂದ್ರೆ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಅದೇ ಕ್ಲೆನ್ಸಿಂಗಿಗೆ ಕಾಟನ್ ಪ್ಯಾಡ್ಸ್, ಹಾಗೆ ಬ್ರಷ್. ಓಕೆ, ಲೆಟ್ಸ್ ಡೂ ಇಟ್ ಫ್ರಮ್ ಫೇಸ್ ವಾಶ್. ಸೊ ನಾವು ಐ ಹ್ಯಾವ್ ಡನ್ ಮೈ ಫೇಸ್ ವಾಶ್. ಐ ವಿಲ್ ವಾಶ್, ಸಾರಿ, ಇದರಲ್ಲಿ ಒರೆಸ್ಕೊಳ್ತೀನಿ ಜಸ್ಟ್ ವಾಟರ್ ಹೋಗೋ ಹಾಗೆ. ಸೊ ನೆಕ್ಸ್ಟು ಸ್ಟೆಪ್ 2ಗೆ ಹೋಗಬೇಕು. ಸ್ಟೆಪ್ 1 ಪ್ರೊಸೀಜರ್ ಇಸ್ ಫೇಸ್ ವಾಶ್. ಐ ಹ್ಯಾವ್ ಆಲ್ರೆಡಿ ಡನ್ ಅ ಫೇಸ್ ವಾಶ್ ಆ್ಯಂಡ್ ಐ ಹ್ಯಾವ್ ರಿಮೂವ್ ವಾಟರ್ ಫ್ರಮ್ ಮೈ ಫೇಸ್. ಅಂದರೆ ನಾನು ಫೇಸ್ ವಾಶ್ ಮಾಡಿ ಈಗ ಮುಖದಲ್ಲಿರುವಂಥ ನೀರನ್ನೆಲ್ಲ ರಿಮೂವ್ ಮಾಡೀನಿ ವಿತ್ ದಿಸ್ ಟವಲ್. ಇವಾಗ ನಾನು ಈ ಟವಲ್ನ ಮೈ ಮೇಲೆ ಹಾಕ್ಕೊಳ್ತೀನಿ, ಬಿಕಾಸ್ ಯಾವುದು ನನಗೆ ಮೈ ಮೇಲೆ ಚೆಲ್ಲಬಾರ್ದು ಅಂತ. ಸೊ ಈಗ ನೆಕ್ಸ್ಟ್ ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಜಸ್ಟ್ ನಾನು ಇಂಗ್ಲೀಷ್ ಕನ್ನಡದಲ್ಲಿ ಮಿಕ್ಸ್ ಮಾಡ್ತೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ. ಓಕೆ, ಸೊ ಸ್ಟೆಪ್ 2ಗೆ ಹೋಗೋಣ ನೆಕ್ಸ್ಟು. ಸೊ ಸ್ಟೆಪ್ 2 ಅಲ್ಲಿ ಈಗ ಟವಲ್ ಹಾಕ್ಕೊಂಡಿದ್ದೀನಿ. ಸೊ ಹೆಡ್ ಬ್ಯಾಂಡ್ ಇದೆ, ಹೆಡ್ ಬ್ಯಾಂಡ್ ಅಂದರೆ ಹೇರು ಮುಂದೆ ಬರದೇ ಇರಲಿ ಅಂತ. ಓಕೆ, ನೆಕ್ಸ್ಟ್ ಸ್ಟೆಪ್ ಬಂದು ಹೇಳ್ದಂಗೆ ಮಿಸಲರ್ ವಾಟ್ರಲ್ಲಿ ಒಂದ್ಸತಿ ಕ್ಲೆನ್ಸ್ ಮಾಡಬೇಕಾಗತ್ತೆ. ಸೊ ಕಾಟನ್ ಪ್ಯಾಡ್ ತೊಗೊತೀರಿ. ಇದನ್ನ ನೀವು ಕಣ್ಣ ಹತ್ರ ತಗೊಂಡು ಹೋಗಬಾರ್ದು. ಸೊ ಇಂಗ್ಲೀಷಲ್ಲಿ ಹೇಳಿಲ್ಲ ಅಲ್ಲ. ಓಕೆ, ಸ್ಟೆಪ್ 2 is I am cleansing with a micellar water. I am just poured and I am rubbing it on all over my face. You should not take that to your eyes. It will help for deep cleansing. ನೋಡಿ, ಕಾಣಿಸ್ತಿದೆಯಾ? ಓಕೆ, ಲೆಟ್ಸ್ ಮೂವ್ ಆನ್ ಟು ಸ್ಟೆಪ್ 2. ಇದು ಡ್ರೈ ಆಗುತ್ತೆ. ಸೊ ಸ್ಟೆಪ್ 2 ಇಸ್ ಐಸ್. ಈ ಒಂದು ಬೌಲಲ್ಲಿ ಫುಲ್ ಐಸ್ನ ಹಾಕ್ಕೊಳ್ಬೇಕಂದ್ರೂ ನೀವು ಫೇಸ್ನ ಡಿಪ್ ಮಾಡ್ಬೋದು. ನಾನು ಫೇಸ್ ರಬ್ ಮಾಡ್ತೀನಿ. ಓಕೆ, ಎಲ್ಲ ಕಡೆ. ಓಕೆ, ಸ್ಟೆಪ್ 3 is we should rub our face with an ice cubes, or you can dip into the bowl also. So I'm just rubbing it. ಸೊ ಐಸ್ ವಾಟರ್ನ ಫೇಸ್ಗೆ ರಬ್ ಮಾಡಬೇಕಾಗುತ್ತೆ. ನಿಮಗೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇದ್ರೆ ಹಿಂಗೆ ರಬ್ ಮಾಡಿ. If you have a dark circles, rub like this under eyes. So this is step 3. So
Next, we'll move on to the next step. So next step is, this is gold face peel off mask, face pack ತರ ವರ್ಕ್ ಮಾಡುತ್ತೆ. ಓಕೆ, ಇದು ಏನಂದ್ರೆ ಕ್ರೀಮ್ ತರ ಬರುತ್ತೆ. ನೀವು ಜಸ್ಟ್ ಫೇಸಿಗೆ ಹಚ್ತಾ ಹೋಗ್ಬೇಕು. ಸ್ವಲ್ಪ ತಿಕ್ಕಾಗಿ ಹಚ್ಬೇಕಾಗುತ್ತೆ, ಯಾಕಂದ್ರೆ ವಾಪಸ್ ಪೀಲ್ ಮಾಡಬೇಕಾಗುತ್ತೆ. ಇಟ್ ವಿಲ್ ಕಮ್ ಲೈಕ್ ಅ ಕ್ರೀಮ್. ಯು ಹ್ಯಾವ್ ಟು ಅಪ್ಲೈ ದಿಸ್ ಆನ್ ಯೋರ್ ಫೇಸ್ ವಿತ್ ಥಿಕ್ನೆಸ್. ಇಟ್ ವಿಲ್ ಹೆಲ್ಪ್ ಟು ದ ಪೀಲ್, ಹೆಲ್ಪ್ಸ್ ಫಾರ್ ಪೀಲಿಂಗ್. ನಾನು ಇಂಗ್ಲೀಷ್ ಅಷ್ಟೊಂದು ಚೆನ್ನಾಗಿಲ್ಲ, ನಾನು ಇಂಗ್ಲೀಷ್ ಮೀಡಿಯಮ್ ಓದೋಳಲ್ಲ, ಅದಕ್ಕೆ. ಸೊ ಅಂಡರ್ ಐಸಿಂದ ತಗೊತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ನನಗೆ ನನ್ನ ಹ್ಯಾಂಡ್ ಯೂಸ್ ಮಾಡಲಿಕ್ಕೆ ಇಷ್ಟ. ಸೊ ಹ್ಯಾಂಡ್ ವಾಶ್ ಮಾಡಿಕೊಂಡು ಬಂದು I like to use my own hands to my face. So if you are also like that, you have to wash your hands before applying this. My English is not much good because I am not an English medium person. ನಿಮಗೆ ಶೈನ್ ಕಾಣ್ತಾ ಇರ್ಬೋದು. ದಿಸ್ ಅ ಗೋಲ್ಡ್ ಮಾಸ್ಕ್. ನೋಡ್ಕೊಂಡು ಹಚ್ಚಿ, ಐಬ್ರೋಸ್ಗೆ ತಾಗದೇ ಇರೋ ಹಾಗೆ. See and apply. You should do not apply on eyebrows. Okay. ಇದು ಹಚ್ಚಿದ್ಮೇಲೆ ಒಂದು 15 to 30 minutes ಬಿಡಬೇಕಾಗುತ್ತೆ ಡ್ರೈ ಆಗಲಿಕ್ಕೆ. After applying this, you have to leave it for 15 to 30 minutes. If you get itchiness or somewhat, if your skin is not ready to take this mask, just cleanse it. ನಿಮ್ಮ ಫೇಸ್ಗೆ ಇದು ಇರಿಟೇಟ್ ಆದರೆ ದಯವಿಟ್ಟು ತೆಗೆದುಬಿಡಿ. ಯಾರು ಇಟ್ಕೊಳ್ಬೇಡಿ. ಇಚಿಂಗ್ ಎಲ್ಲ ಆದರೆ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಇದು ತಿಕ್ಕಾಗಿ ಅಪ್ಲೈ ಮಾಡಬೇಕು. ಪೀಲ್ ಮಾಡಬೇಕಾದ್ರೆ ಸ್ವಲ್ಪ ನೋವಾಗುತ್ತೆ. ಸೊ ಹೀಗೆ ತಿಕ್ಕಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಕಾಣಿಸ್ತಾ ಇದೆಯಾ ನಿಮಗೆ? ಶೈನ್ ಶೈನ್ ಶೈನ್. ಯಾಕಂದರೆ ಇದು ಗೋಲ್ಡ್ ಮಾಸ್ಕ್ ಅಲ್ವಾ, ಇದಕ್ಕೆ ಏನೇನೋ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ. ಗೋಲ್ಡ್ ಡಸ್ಟು, ಆರೆಂಜ್ ಪೀಲ್, ಸ್ಯಾಫ್ರಾನ್, ಆ್ಯಪಲ್, ಗ್ರೇಪ್ಸ್, ಆಲೋವೆರಾ, ಟರ್ಮರಿಕ್, ಗ್ರೀನ್ ಟೀ, ನೀಮ್ ಲೀವ್ಸ್, ವಿಟಮಿನ್ ಇ. ಸೊ ನಿಮ್ಮ ಫೇಸ್ಗೆ ಯಾವ್ದು ಬೇಕಾಗುತ್ತೆ ನೋಡಿಕೊಂಡು ತೊಗೊಳ್ಬೇಕಾಯ್ತಾ? You have to take the mask like what your face needs. Don't just grab whatever you like. ನಿಮಗೆ ಫೇಸ್ ಮಾಸ್ಕು ಅಂಗಡಿಯಲ್ಲೆಲ್ಲ ಸಿಗುತ್ತಲ್ಲ, ಅದರಲ್ಲಿ ಯಾವುದೋ ಆಗುತ್ತೆ ಅಂತ ತಗೊಳ್ಬೇಡಿ. ನಿಮ್ಮ ಫೇಸಿಗೆ ಏನು ಬೇಕು ಅದನ್ನು ಹಾಕಿ. ಕೆಲವು ಸಿರಮ್ಸ್ ಆಗಲ್ಲ, ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ, ಇರಿಟೇಷನ್ ಆಗುತ್ತೆ, ಹಾಗಾಗಿ. ಓಕೆ, ಸೊ ಲೆಟ್ಸ್ ವೆಯ್ಟ್ ಫಾರ್ 30 minutes. ಸೊ ಈಗ ಫುಲ್ಲು ಡ್ರೈ ಆಗಿದೆ, ಪೀಲ್ ಮಾಡಲಿಕ್ಕೆ ರೆಡಿಯಾಗಿದೆ. ಪೀಲ್ ಮಾಡೋಕ್ಕೆ ಬರ್ತಾ ಇದೆ. ಸೊ ನೋಡಿ, ಫೇಸ್ ಫುಲ್ ಸ್ಟಕ್ ಆಗಿದೆ. ಸೊ ನಾನು ಪೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಪೀಲ್ ಮಾಡುವಾಗ ಫೇಸನ್ನು ಹಿಡ್ಕೊಂಡು ಪೀಲ್ ಮಾಡಬೇಕಾಗುತ್ತೆ, ನೋವಾಗುತ್ತೆ ಸ್ವಲ್ಪ, ಆಗಲೇ ಹೇಳ್ದಂಗೆ. ನೋಡಿ, ನಿಧಾನಕ್ಕೆ ಪೀಲ್ ಮಾಡಬೇಕಾಗತ್ತೆ. ಸೆನ್ಸಿಟಿವ್ ಏರಿಯಾದಲ್ಲಿ ಸ್ವಲ್ಪ ನೋವಾಗತ್ತೆ, ಐಸ್ ಹತ್ರ, ನೋಸ್ ಕೆಳಗಡೆ. ಸೊ ಫೇಸ್ ಇಟ್ಕೊಂಡು ನಿಧಾನಕ್ಕೆ ಪೀಲ್ ಮಾಡಿ. ನೋಡಿ, ಈ ಥರ ಪೀಲ್ ಆಗುತ್ತೆ.
ಸೊ ನಿಧಾನಕ್ಕೆ ಪೀಲ್ ಮಾಡಬೇಕಾಗತ್ತೆ. ಮತ್ತು ಐಬ್ರೋಸ್ಗೆಲ್ಲ ಸ್ಟಕ್ ಆಗಿದ್ರೆ ಸ್ವಲ್ಪ ಅಲ್ಲೂ ಕೂಡ ಪೇಯ್ನ್ ಆಗುತ್ತೆ. ಹೇರ್ಸ್ಗೆಲ್ಲ ಹಿಡ್ಕೊಂಡಿದ್ರೂ ಪೇಯ್ನ್ ಆಗುತ್ತೆ. So what I am saying is you should peel your mask carefully, because your face is sensitive, and in sensitive areas you can get a bit pain while removing the mask. So please hold on your face with your fingers, and like this you have to peel the mask. In nose area and in under eyes you can get pain. So this is the mask, I have removed it. ಸೊ ಒನ್ಸ್ ಅಗೇನ್ ಐ ವಿಲ್ ಕ್ಲೀನ್ ಮೈ ಫೇಸ್. ಸೊ ಒಂದ್ಸತಿ ಎಲ್ಲ ಫೇಸ್ ಫುಲ್ಲು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಗೇನ್ ಐ ಯೂಸ್ ಐಸ್ ವಾಟರ್ ಫಾರ್ ದ ಮಸಾಜ್. ಮತ್ತು ನಾನು ಐಸ್ ಕ್ಯೂಬ್ಸ್ನ ಯೂಸ್ ಮಾಡ್ತೀನಿ ಮಸಾಜ್ ಮಾಡ್ಕೊಳ್ಳೋಕ್ಕೆ. ಆಫ್ಟರ್ ಅ ಫೇಸ್ ಪ್ಯಾಕ್ ಐ ಆಮ್ ಯೂಸಿಂಗ್ ದಿಸ್. ಸೊ ಈಗ ಫೇಸ್ ಪ್ಯಾಕ್ ಆದಮೇಲೆ ಮತ್ತೆ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್